ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಶುಲ್ಕದ ವಿಚಾರ ಮತ್ತೆ ಸರ್ಕಾರಕ್ಕೆ ತಲೆನೋವು ತಂದಿದೆ. ಕಳೆದ ವಾರದ ಸಭೆಯಲ್ಲಿ ಸೀಟು ಹಂಚಿಕೆ ಹಾಗೂ ಶುಲ್ಕ ನಿಗದಿ ವಿವಾದ ಬಗೆಹರಿದಿತ್ತು. ಆದರೆ ಸಭೆಯ ತೀರ್ಮಾನದಿಂದ ಒಳಗೊಳಗೆ ಕುದಿತಾ ಇದ್ದ ಇಂಜಿನಿಯರಿಂಗ್ ಕಾಲೇಜುಗಳು ಈಗ ಶುಲ್ಕ ಏರಿಕೆ ಬಗ್ಗೆ ಮತ್ತೆ ಭುಸುಗುಟ್ಟಿವೆ. ಇನ್ನೂ ಬಗೆಹರಿದಿಲ್ಲ ಸಿಇಟಿ ಶುಲ್ಕ ವಿವಾದ. ಉಲ್ಟಾ ಹೊಡೆದ ಇಂಜಿನಿಯರಿಂಗ್ ಕಾಲೇಜುಗಳು. ಶೇಕಡ 20ರಿಂದ 30ರಷ್ಟು ಶುಲ್ಕ ಹೆಚ್ಚಳಕ್ಕೆ ಒತ್ತಡ. ಹೌದು, ಸಿಇಟಿ ವಿಚಾರದಲ್ಲಿ ರಾಜ್ಯದ ಖಾಸಗಿ ಎಂಜಿನಿಯರಿಂಗ್ ಕಾಲೇಜುಗಳು ಉಲ್ಟಾ ಹೊಡೆದಿವೆ. ಕಳೆದ ಶುಕ್ರವಾರ ಸರ್ಕಾರ ನಡೆಸಿದ ಮಾತುಕತೆ ವೇಳೆ ಹಿಂದಿನ ವರ್ಷದ ಸೀಟು ಹಂಚಿಕೆ ಶುಲ್ಕ ನೀತಿಯಡಿ ಒಪ್ಪಂದಕ್ಕೆ ಸಹಿ ಹಾಕಲು ಸಮ್ಮತಿಸಿದ್ದ ಕಾಲೇಜುಗಳು ಪ್ರತ್ಯೇಕ ಸಭೆ ನಡೆಸಿ ತಿರುಗಿ ಬಿದ್ದಿದ್ದಾರೆ. ಎಂಜಿನಿಯರಿಂಗ್ ಶುಲ್ಕದಲ್ಲಿ ಶೇಕಡ 20ರಿಂದ 30ರಷ್ಟು ಹೆಚ್ಚಳ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ತಂದಿದ್ದಾರೆ. ಒಂದೊಮ್ಮೆ ಶುಲ್ಕ ಹೆಚ್ಚಳ ಮಾಡದಿದ್ದರೆ ಪ್ರಸಕ್ತ ಸಾಲಿನಲ್ಲಿ ಸಿಇಟಿ ಒಪ್ಪಂದಕ್ಕೆ ಸಹಿ ಹಾಕೋಲ್ಲ ಅಂತ ಪಟ್ಟು ಹಿಡಿದಿವೆ. ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಕ್ಯುಪೆಕಾದ ಅಧ್ಯಕ್ಷ ದಯಾನಂದ ಸಾಗರ್ ಮನವಿಗೂ ಇಂಜಿನಿಯರಿಂಗ್ ಕಾಲೇಜುಗಳು ಸೊಪ್ಪು ಹಾಕಲಿಲ್ಲ. ಇದರಿಂದಾಗಿ ಹೇಮಚಂದ್ರ ಸಾಗರ್ ಅಧ್ಯಕ್ಷ ಸ್ಥಾನ ತೊರೆದಿದ್ದಾರೆ. ಕನಿಷ್ಠ ಶೇಕಡ 10ರಷ್ಟಾದರೂ ಶುಲ್ಕ ಹೆಚ್ಚಿಸಲಿ ಅನ್ನೋದು ಇಂಜಿನಿಯರಿಂಗ್ ಕಾಲೇಜುಗಳ ಲೆಕ್ಕಾಚಾರ. ಆದರೆ ಸರ್ಕಾರ ಕೇವಲ ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಮಾತ್ರ ಶುಲ್ಕ ಹೆಚ್ಚಿಸೋದಕ್ಕಾಗೋಲ್ಲ, ಬದಲಾಗಿ ಎಲ್ಲ ಕೋರ್ಸುಗಳಿಗೂ ಹೆಚ್ಚಿಸಲೇಬೇಕಾಗುತ್ತೆ. ಒಂದೊಮ್ಮೆ ಸರ್ಕಾರ ಶೇಕಡ 10ರಷ್ಟು ಶುಲ್ಕ ಹೆಚ್ಚಿಸಿದರೆ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾದ ಸೀಟುಗಳ ವೈದ್ಯಕೀಯ ಕೋರ್ಸಿನ ಶುಲ್ಕ 50,600 ರೂಪಾಯಿಗೆ ಏರಿಕೆಯಾಗಲಿದೆ. ದಂತ ವೈದ್ಯಕೀಯ ಕೋರ್ಸಿಗೆ ಸರ್ಕಾರಿ ಶುಲ್ಕ 14,400 ರೂಪಾಯಿ ಇದ್ದರೆ ಖಾಸಗಿ ಕಾಲೇಜುಗಳಲ್ಲಿ 35,000 ರೂಪಾಯಿ ನಿಗದಿ ಮಾಡಲಾಗಿದೆ. ಶೇಕಡ 10ರಷ್ಟು ಶುಲ್ಕ ಹೆಚ್ಚಳ ಸೇರಿಸಿದರೆ 38,500 ರೂಪಾಯಿ ಆಗಲಿದೆ. ಇನ್ನು ಇಂಜಿನಿಯರಿಂಗ್ ಕೋರ್ಸಿಗೆ ಸದ್ಯ ಸರ್ಕಾರಿ ಶುಲ್ಕ 18,090 ರೂಪಾಯಿ ಇದ್ದು ಖಾಸಗಿ ಶುಲ್ಕ 38,090 ರೂಪಾಯಿಯಿಂದ 41,590 ರೂಪಾಯಿ ಇದೆ. ಶೇಕಡ 10ರಷ್ಟು ಹೆಚ್ಚಳ ಮಾಡಿದರೆ ವಿದ್ಯಾರ್ಥಿಗಳು 41,899 ರೂಪಾಯಿಯಿಂದ 45,759 ರೂಪಾಯಿ ತೆರಬೇಕಾಗುತ್ತೆ. ಇನ್ನು ಭಾರತೀಯ ವೈದ್ಯ ಪದ್ಧತಿಗೆ ಸರ್ಕಾರಿ ಶುಲ್ಕ 8,590 ರೂಪಾಯಿ ಹಾಗೂ ಖಾಸಗಿ ಕಾಲೇಜು ಶುಲ್ಕ 28,590 ರೂಪಾಯಿ ಇದೆ. ಅದು 31,449 ರೂಪಾಯಿಗೆ ಹೆಚ್ಚಳವಾಗಲಿದೆ. ಸರ್ಕಾರ ಶುಲ್ಕ ಹೆಚ್ಚಳ ಮಾಡದಿದ್ದರೆ ಖಾಸಗಿ ಕಾಲೇಜುಗಳ ಮನವೊಲಿಸಿ ಮುಂದಿನ ವರ್ಷ ವಿವಾದಿತ ಸಿಇಟಿ ಕಾಯ್ದೆ 2006 ಜಾರಿ ಮಾಡುವ ಭರವಸೆ ಕೊಡಬೇಕಾಗುತ್ತೆ. ಆದರೆ ಈಗಾಗಲೇ ನಿಗದಿಯಾಗಿರುವಂತೆ ವೃತ್ತಿಪರ ಕೋರ್ಸ್ಗಳ ಸರ್ಕಾರಿ ಸಿಇಟಿ ಮೇ 1ರಿಂದ 3ರವರೆಗೆ ನಡೆಯಲಿದೆ. ಕಾಮೆಡ್ಕೆ ಸಿಇಟಿ ಮೇ 11ರಿಂದ ನಡೆಯಲಿದೆ. ಬೆಂಗಳೂರಿನಿಂದ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಉದ್ಯಾನ ನಗರಿಯ ಹೆಮ್ಮೆಗೆ ಮತ್ತೊಂದು ಗರಿ ಸೇರ್ಪಡೆಯಾಗ್ತಾ ಇದೆ. ನಾಳೆ ಪೀಣ್ಯದಿಂದ ಸಂಪಿಗೆ ರಸ್ತೆ ಮಾರ್ಗದ ಮೆಟ್ರೋ ರೈಲು ಹಳಿಯೇರಲಿದೆ. ಮೆಟ್ರೋ ಸ್ಟೇಷನ್ಗಳೆಲ್ಲ ಮಧುವಣಗಿತ್ತಿಯಂತೆ ಸಜ್ಜಾಗಿವೆ. ಬೆಂಗಳೂರಿನ ಉತ್ತರ ಭಾಗದ ಪ್ರಯಾಣಿಕರಿಗೆ ಖುಷಿಯ ಸುದ್ದಿ ಇದೆ. ಪೀಣ್ಯದಿಂದ ಮಲ್ಲೇಶ್ವರಂಗೆ ಬರೋ ಪ್ರಯಾಣಿಕರಿಗಾಗಿ ಹೈಟೆಕ್ ಮೆಟ್ರೋ ಸಂಚರಿಸಲು ಸಿದ್ಧವಾಗಿದೆ. ನಾಳೆ ಸಂಜೆ 6 ಗಂಟೆಗೆ ಕಂಠೀರವ ಸ್ಟೇಡಿಯಂನಲ್ಲಿ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ರಾತ್ರಿ 10ರಿಂದ 12 ಗಂಟೆವರೆಗೂ ಸಾರ್ವಜನಿಕ ಸಂಚಾರಕ್ಕೆ ಅವಕಾಶವಿದೆ. ಒಮ್ಮೆ ಈ ಗ್ರೀನ್ ಲೈನ್ ಮೆಟ್ರೋ ಆರಂಭವಾದರೆ ಎಲ್ಲ ನಿಲ್ದಾಣಗಳಲ್ಲೂ 5 ನಿಮಿಷಕ್ಕೊಂದು ರೈಲು ಲಭ್ಯವಿರುತ್ತೆ. ಈ ಮಾರ್ಗದಲ್ಲಿ 12 ಟ್ರೈನ್ಗಳು ನಿರಂತರವಾಗಿ ಓಡಾಡಲಿವೆ. ಟ್ರಿಪ್ ಒಂದರಲ್ಲಿ 925 ಪ್ರಯಾಣಿಕರನ್ನ ಹೊತ್ತೊಯ್ಯಲಿರುವ ಈ ಅತ್ಯಾಧುನಿಕ ಟ್ರೈನ್ ನಗರಕ್ಕೆ ಹಿರಿಮೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಸ್ಟೇಷನ್ಗಳನ್ನು ದಾಟಿ ಗ್ರೀನ್ ಲೈನ್ ಮೆಟ್ರೋ 9.9 ಕಿಲೋಮೀಟರ್ ಅಂತರವನ್ನ ಕ್ರಮಿಸಲಿದೆ. ಆದರೆ ಪಿಣ್ಯ, ಸೋಪ್ ಫ್ಯಾಕ್ಟರಿ ಸ್ಟೇಷನ್ ಹಾಗೂ ಕುವೆಂಪು ರಸ್ತೆ ಸ್ಟೇಷನ್ ಕೆಲಸ ಅರೆಬರಿಯಾಗಿ ಉಳಿದಿದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡ್ತಿರೋದು ಯಾಕೆ ಅಂತ ಕೇಳಿದ್ರೆ ಸಚಿವರದ್ದು ಉಡಾಫೆಯ ಉತ್ತರ. ನಾವು ಮೊನ್ನೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ವಿ, ಅಲ್ಲೆಲ್ಲ ಮುಗಿದಿದೆ. ಬೇರೆ ಕಡೆ ಇವತ್ತು ಫೋಟೋ ನೋಡಿದೆ,
ಕೆಲವು ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಮಾಡ್ಕೊಂಡು. ಈಗ ನಾವು ಮನೆ ಗೃಹ ಪ್ರವೇಶ ಮಾಡ್ತೀವಿ, ಏನು 100ಕ್ಕೆ 100 ಭಾಗ ಆಗೋಗ್ಬಿಟ್ಟಿರುತ್ತಾ, ಹೋದ್ಮೇಲೂ ಸ್ವಲ್ಪ ಫರ್ನಿಚರ್ಸು ಅದು ಇದು ಎಲ್ಲ ಮಾಡ್ಕೊಳ್ತೀವಲ್ಲ. ಸರ್ ಮನೆ ಅದು ಕೇವಲ ಒಂದು ಫ್ಯಾಮಿಲಿಗೆ ಇರುತ್ತೆ, ಬಟ್ ಇಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ ಸರ್. ಜನಕ್ಕೆ ಏನು ತೊಂದರೆ ಆಗೋದಿಲ್ಲ, ತೊಂದರೆ ಆಗದ ರೀತಿ ಮಾಡೋಣ. ಇನ್ನು ಮೆಟ್ರೋ ಹತ್ತಬೇಕೆಂದ್ರೆ ನೀವು 10 ರೂಪಾಯಿ ಕೊಟ್ಟು ಟಿಕೆಟ್ ಕೊಳ್ಳಲೇಬೇಕು. ಬಿಎಂಆರ್ಸಿಎಲ್ ಮೂಲದ ಪ್ರಕಾರ ಸಾರ್ವಜನಿಕರು ಮೆಟ್ರೋ ಏರಲು ಮಾರ್ಚ್ 1ರ ಬೆಳಿಗ್ಗೆ 6 ಗಂಟೆಯವರೆಗೂ ಕಾಯಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮೀನಾ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟು ನೋಡೋಣ.